ಕಾಂಗ್ರುಯೆನ್ಸಿ. ಸೊ ಕಾಂಗ್ರುಯೆನ್ಸಿ ಅಂತ ಹೇಳಿ ಮೊದಲು ನೋಡಿದ್ದೀರಾ? ಏನದು ಕಾಂಗ್ರುಯೆನ್ಸಿ ಅಂತ ಹೇಳಿದ್ರೆ, ಟೂ ಆಬ್ಜೆಕ್ಟ್ಸ್ ಆರ್ ಫಿಗರ್ಸ್ ಆರ್ ಸೆಡ್ ಟು ಬಿ ಕಾಂಗ್ರುಯೆಂಟ್ if their shape and size are same ಅಂತ ಹೇಳಿದ್ರೆ, ಸಿಂಪಲ್ ಎಕ್ಸಾಂಪಲ್ ಕೊಡಬೇಕು ಅಂತ ಹೇಳಿದ್ರೆ, ಒಂದೆರಡು ಐಟಮ್, ಒಂದು ಕಂಪನಿಯಿಂದ ಒಂದೆರಡು ಐಟಮ್ ತರಿಸ್ತೀರಾ, ಆಯ್ತಾ? ಅದೇ ಬ್ರ್ಯಾಂಡು, ಅದೇ ಮಾಡೆಲ್ಲು, ಅದೇ ಕಲರ್ ಬೇಕಾಗಿಲ್ಲ, ಆ್ಯಕ್ಚುಲಿ ಕಲರ್ ತೊಂದರೆ ಇಲ್ಲ. ಒಂದು ಬ್ಲೂ, ಒಂದು ಇನ್ನೊಂದು ರೆಡ್ ಅಂತ ಅಂದ್ಕೊಳ್ಳಿ, ಸರಿನಾ? ಸೊ ಪೆನ್ ಆಗಿರ್ಬೋದು, ಏನೋ ಒಂದು ಆಗಿರ್ಬೋದು. ಅವೆರಡು ಐಟಮು ತರಿಸಿದ್ರೆ ಒಂದೇ ಕಂಪನಿಯಿಂದ, ಅದ್ರ ಶೇಪು ಸೈಜು ಕಾಂಗ್ರುಯೆಂಟ್ ಆಗಿರುತ್ತೆ ಅಂತ ಹೇಳಿದ್ರೆ ಸೇಮ್ ಆಗಿರುತ್ತೆ ಅಂತ ಹೇಳಿ. ಕಾಂಗ್ರುಯೆನ್ಸಿ ಜನರಿಕ್ ವರ್ಡ್, ಅದು ಎಲ್ಲಿ ಬೇಕಾದ್ರೂ ಆ ಥರ ಉಪಯೋಗಿಸ್ಬೋದು. ಒಂದೇ ಥರ ಕಾಣಿಸೋದು, ಒಂದೇ ಥರ ಉದ್ದ ಎತ್ತರ ಎಲ್ಲ ಒಂದೇ ಇತ್ತು ಅಂತ ಹೇಳಿದ್ರೆ ಅದು ಕಾಂಗ್ರುಯೆಂಟ್ ಆಗುತ್ತೆ. ವ್ಯಕ್ತಿ ಇಬ್ರು ಐಡೆಂಟಿಕಲ್ ಟ್ವಿನ್ ಅಂತಾರಲ್ಲ, ಅವ್ರನ್ನು ಕಾಂಗ್ರುಯೆಂಟ್ ಅಂತ ಹೇಳ್ಬೋದು. ಎರಡು ಬಿಲ್ಡಿಂಗು ನೋಡೋದಕ್ಕೆ ಈ ಅಣ್ಣ ತಮ್ಮ ಒಂದೇ ಥರ ಬಿಲ್ಡಿಂಗ್ ಕಟ್ಸ್ಕೊತಾರೆ ಅಕ್ಕಪಕ್ಕ. ಸೊ ನೋಡಿದಾಗ ಅದು ಕಲರು ಬಿಟ್ಟರೆ ಇನ್ನು ಮಿಕ್ಕಿದೆಲ್ಲ ಹಾಗೆ ಇರುತ್ತೆ. ಸೊ ಅವೆರಡನ್ನ ಕಾಂಗ್ರುಯೆಂಟ್ ಅಂತ ಹೇಳ್ಬೋದು. ಸೊ ಎರಡು ಟ್ರಯಾಂಗಲ್ ಕಾಂಗ್ರುಯೆಂಟ್ ಆಗಿರಕ್ಕೆ ಸಾಧ್ಯನಾ? ಹೌದು. ಎರಡು ಪಾಲಿಗನ್, ಹೌದು. ಹೇಗೆ? ಅದ್ರ ಸೈಜು ಬೇಸಿಕಲಿ ಇವಾಗ ಚಿತ್ರ ಬಿಡಿಸಿದ್ನಲ್ಲ, ಇದು ಟ್ರಯಾಂಗಲ್ದು, ಕಾಪಿ ಪೇಸ್ಟ್, ಇವೆರಡು ಕಾಂಗ್ರುಯೆಂಟ್ ಅಂತ ಹೇಳ್ಬೋದು, ಸರಿನಾ? ಸೊ ಇದು ಎರಡು ನಿಂತಿದೆ ಅಲ್ವಾ? ನಾನು ಬೇಕಾದ್ರೆ ಉಲ್ಟಾನು ಬರೀಬೋದು ಇದನ್ನ, ಯಾವ್ದನ್ನ ಬೇಕಾದ್ರೂ ಉಲ್ಟಾ ಹೇಗೆ ಬೇಕಾದ್ರೂ ಬರೀಬೋದು. ಓರಿಯೆಂಟೇಷನ್ ಹೇಗೆ ಬೇಕಾದ್ರೂ ಇರ್ಬೋದು. ಓರಿಯೆಂಟೇಷನ್ ಅಂತ ಹೇಳಿದ್ರೆ, ಇವಾಗ ಇದೇ ಚಿತ್ರನ ನಾನು ಹೀಗೆ ಏನೋ ಬರೆದಿತ್ತು ಅಂತ ಹೇಳಿದ್ರೆ ಅಲ್ವಾ, ಹೀಗಿದ್ರು ಕೂಡ ಇದು ಸೀದಾ ಇದೆ, ಇದು ಸೀದಾ ಇದೆ, ಇದು ಹೀಗಿದೆ, ಹೀಗಿದ್ರು ಕೂಡ ತೊಂದರೆ ಇಲ್ಲ. ಅದು ಶೇಪ್ ಸೈಜ್ ಒಂದೇ ಇತ್ತು ಅಂತ ಹೇಳಿದ್ರೆ ಕಾಂಗ್ರುಯೆಂಟ್, ಸರಿನಾ? ಸೊ ದಿಸ್ ಇಸ್ ಇದು ಕಾಂಗ್ರುಯೆನ್ಸಿ ಬಗ್ಗೆ. ಜನರಲ್ ಸಿಂಬಾಲಿಕ್ ರೆಪ್ರೆಸೆಂಟೇಷನ್, ಯುವರ್ ಟ್ರಯಾಂಗಲ್ ABC is congruent to triangle MNP ಅಂತ ಅನ್ಕೊಳ್ಳಿ. ಹೇಗೆ ಬರಿತೀರಾ ಅದನ್ನ ಅಂತ ಹೇಳಿದ್ರೆ, ಕಾಂಗ್ರುಯೆನ್ಸಿ ಸಿಂಬಲ್ ಈ ರೀತಿಯಲ್ಲಿ ಈಕ್ವಲ್ಸ್ ಬರೆದು ಅದ್ರ ಮೇಲೆ ಹಿಂಗೆ ಒಂದು ಕೂದಲು ತರ ಹಿಂಗಿರುತ್ತಲ್ಲ, ವೇವ್ಸ್ ಅಂತ ಹೇಳ್ಬೋದು, ಅಥವಾ ಸ್ಲೀಪಿಂಗ್ ಎಸ್ ಅಂತ ಹೇಳ್ಬೋದು. ಈ ತರ ಇದ್ದಾಗ ಸೊ ಇದನ್ನ ಕಾಂಗ್ರುಯೆನ್ಸಿ ಅಂತ ಓದ್ತೀವಿ. ಇದು ಈಕ್ವಲ್ಸ್ ಟು ಸಿಂಬಲ್ ಅಲ್ವಾ, ಹಾಗೇನೆ ಇದು ಕಾಂಗ್ರುಯೆನ್ಸಿ ಸಿಂಬಲ್ ಅಷ್ಟೇ. ಸೊ ಮುಂದೆ ಏನ್ ಹೇಳ್ಬೋದು ಇದನ್ನ ನೋಡಿದಾಗ? ಇದನ್ನ ಅಕಸ್ಮಾತ್ ನಾನು ಬರೀ ಇಷ್ಟೇ ಕೊಟ್ಟಿದ್ರೆ, ಆಯ್ತಾ, ಇಷ್ಟೇ ಈ ತರ ಬರ್ದಿದ್ರೆ ಇದರ್ಥ ಏನು? ಇದರ್ಥ AB is equal to NM, ಸೈಡ್ AB ಮತ್ತೆ NM ಈಕ್ವಲ್ ಆಗಿದೆ, BC ಮತ್ತೆ NP ಈಕ್ವಲ್ ಆಗಿದೆ, AC and MP ಈಕ್ವಲ್ ಆಗಿದೆ. ಸರಿನಾ? ಆಂಗಲ್ A is equal to angle M, angle B is equal to angle N, angle C is equal to angle P. ಸೊ ಈ ತರ ಇನ್ಫಾರ್ಮೇಶನ್ ನಾವು ಡಿರೈವ್ ಮಾಡ್ಬೋದು. ಇದು ಗೊತ್ತಿರಬೇಕು, ಸರಿನಾ? ಸೊ ಇದನ್ನೇ ನಾವು ಟ್ರಯಾಂಗಲ್ ABC is congruent to ಟ್ರಯಾಂಗಲ್ PMN ಅಂತ ಬರೆದ್ರೆ ಪೂರ ಚೇಂಜ್ ಆಗೋಗುತ್ತೆ ಹುಡುಗರ. ಅಂತ ಹೇಳಿದ್ರೆ ಇಲ್ಲಿ AB is equal to PM, ಲೆಂತ್ AB is equal to ಲೆಂತ್ PM, ಲೈನ್ PM. BC is equal to MN, AC is equal to PN. Angle A is equal to angle P,
ಆಂಗಲ್ ಬಿ ಇಸ್ ಈಕ್ವಲ್ ಟು ಆಂಗಲ್ ಎಂ, ಆಂಗಲ್ ಸಿ ಇಸ್ ಈಕ್ವಲ್ ಟು ಆಂಗಲ್ ಎನ್. ಇಲ್ಲಿ ನೋಡಿ ವ್ಯತ್ಯಾಸ ನೋಡಿ. ಸೊ ಇದು ಹುಷಾರಾಗಿ ಬರಿಬೇಕು, ಸರಿನಾ? ಸುಮ್ಮನೆ ಹೇಗೆ ಬರೆಯೋಕ್ಕಾಗಲ್ಲ. ಸಿಮಿಲಾರಿಟಿಲೂ ಹಾಗೇನೆ, ಈ ಚಾಪ್ಟರ್ಲೂ ಕೂಡ ಹಾಗೇನೆ, ಅಲ್ಲೂ ಕೂಡ ಈ ಆರ್ಡರ್ ಇಂಪಾರ್ಟೆಂಟ್. ಅದರಿಂದ ಏನು ಡಿರೈವ್ ಮಾಡ್ತೀವಿ, ಏನು ಅದರ ಅರ್ಥ ಅಂತ ಹೇಳಿ ಅದನ್ನ ಆಮೇಲೆ ನೋಡ್ತೀವಿ. ಬಟ್ ಇಲ್ಲಿ ಆರ್ಡರ್ ಇಂಪಾರ್ಟೆಂಟು, ಸೊ ಮರಿಬೇಡಿ ಇದನ್ನ, ಸರಿನಾ? ಸೊ ಮುಂದಿಂದು ಡಿಫ್ರೆಂಟ್ ವೇಸ್ ಟು ಪ್ರೂವ್ ಟ್ರಯಾಂಗಲ್ಸ್ ಬೀಯಿಂಗ್ ಕಾಂಗ್ರೆಂಟ್ ನೋಡಿದಿರ ಹೋದ ವರ್ಷ. ASA, SAS, RHS, SSS ಅಲ್ವಾ? ಯಾವುದು ಮಿಸ್ ಮಾಡಿಲ್ಲ ಅನ್ಕೊಂತೀನಿ. ಈ ರೀತಿಲಿ ನಾವು ಎರಡು ಟ್ರಯಾಂಗಲ್ ಕಾಂಗ್ರೆಂಟ್ ಅಂತ ಹೇಳಿ ಪ್ರೂವ್ ಮಾಡ್ಬೋದು.